ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಆಲೂ ಪರೋಟ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಆಲೂ ಪರೋಟ ಸ್ಪೆಷಲ್, ಇದು ಭಾಳ ಟೇಸ್ಟ್ ಆಗಿರ್ತತಿ. ಯಾಕಂದ್ರೆ ಸ್ಟಫಿಂಗ್ ಇರ್ತೈತೆ ಆಲೂದು, ಮ್ಯಾಲೆ ಗೋಧಿ ಹಿಟ್ಟಿನಿಂತ್ರ ಮಾಡೋದ್ರಿಂತ ಭಾಳ ಟೇಸ್ಟ್ ಬರ್ತಾವೆ. ಅದಕ್ಕೆ ನಾನು ಈಗ ಆಲೂ ಪರೋಟನ ಮಾಡೋದನ್ನು ಹೇಳ್ಕೊಡ್ತೀನೋ. ಆಲೂ ಪರೋಟ ಬಿಸಿ ಬಿಸಿಯಾಗಿ ತಿಂದ್ರೆ ಭಾರಿ ಇರ್ತಾವೆ, ಅದು ಚಟ್ನಿ ಜೊತೆ. ಅದಕ್ಕೆ ನಾನು ಇದನ್ನ ಮಾಡಿ ನಿಮಗೆ ತೋರಿಸ್ಬೇಕಂತ ಹೇಳಿ ಆಲೂ ತೊಗೊಂಡು ಪರೋಟ ಮಾಡ್ತೀನಿ ಈಗ. ಅದು ಭಾಳ ಅಂದ್ರೆ ಭಾಳ ಕ್ರಿಸ್ಪಿನೂ ಆಗ್ಬೇಕವು, ಚಂದಂಗೆ ಈ ಥರ ಬರ್ಬೇಕವು. ಗೀ ಹಾಕಿ ಅದು ಮಾಡೋದಿರ್ತೈತೆ. ನಾನು ಹೆಂಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ಆಲೂ ಪರೋಟಾನ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಈಗ ನೋಡಿ, ಇದೇ ಥರನ ಬರ್ತಾವೆ ಆಲೂ ಪರೋಟ. ಈಗ ನಾನು ಅದಕ್ಕೆ ಏನೇನು ಬೇಕಾಗ್ತೈತೆ ಅಂದ್ರೆ, ಅದಕ್ಕೆ ಫಸ್ಟ್ ನಾವು ಆಲೂ ತೊಗೊಂಡು ಕುಕ್ಕರ್ಗೆ ಹಾಕಿ ಕುದಿಸಿ ತೊಗೊಂಡನೀಗ. ಈಗ ನೋಡ್ರಿ, ಆಲೂ ತೊಗೊಂಡನಿ ಕುದಿಸಿ ಕುಕ್ಕರ್ಗೆ ಹಾಕಿ ದೊಡ್ಡ ದೊಡ್ಡ ಆಲೂ ತೊಗೊಂಡನಿ. ಅದರಿಂದ ಇದಕ್ಕೆ ಒಂದು 5-6 ಪರೋಟ ಆಗ್ತಾವೆ. ಇವು ದೊಡ್ಡ ಭಾಳ ಅದಾವೆ ಆಲೂ ನೋಡ್ರಿ. ಈಗ ಬಿಸಿ ಬಿಸಿ ಆಗಿದಾವೆ ಅಂಥೇಳಿ ನಾನು ಈ ಥರ ಅದನ್ನ ಕಟ್ ಮಾಡಿಟ್ಟನಿ. ಈಗ ತಣ್ಣಗಾದ್ಮೇಲೆ ಸ್ವಲ್ಪ ಇನ್ನೂ ಬಿಸಿನೇ ಐತದು, ಆದರೂ ನಾನು ಇದನ್ನ ಸಿಪ್ಪೆನೆಲ್ಲ ಸುಲ್ಕೊಳಕತ್ತೀನಿ. ಸಿಪ್ಪೆ ಹೀಗೆಲ್ಲ ಸುಲ್ಕೋಬೇಕು ಅವನ್ನ ಆಲೂದು. ಅದನ್ನ ತೀರಾ ಮೆತ್ತಗೂ ಬೇಯಿಸಬಾರ್ದು, ತೀರಾ ಇದ್ರದ್ದು ಇರಬಾರ್ದು, ಒಂಥರ ಮೀಡಿಯಮ್ ಆಗಿ ಬೇಯಿಸಿ ತಗೋರಿ, ಅದನ್ನ ಟೇಸ್ಟ್ ಬರ್ತೈತಿ. ಈಗ ಜೀರಿಗೆ ಹಾಕ್ಕೊಳಕ್ತಾನೆ ಅದಕ್ಕೆ. ಆಲೂಕ್ಕೆ ಜೀರಿಗೆ ಹಾಕ್ಕೊಂಡು ಹಿಂಗೆ ಒಂದು ಸ್ವಲ್ಪ ಹಾಕೋರಿ, ಹಿಂಗೆ ಮತ್ತು ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕೋರಿ. ಧನಿಯಾ ಪೌಡ್ರನ್ನು ಹಾಕಿದೆ ನಾನೀಗ. ಆಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕೋರಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕ್ತಾನೆ ಈಗ. ಇವೆಲ್ಲ ಹಾಕೋದ್ರಿಂದ ಆಲೂ ಪರೋಟ ಟೇಸ್ಟ್ ಬರ್ತಾವೆ. ಈಗ ಇದನ್ನೆಲ್ಲ ಆಲೂ ಎಲ್ಲ ಮ್ಯಾಶ್ ಮಾಡಿಬಿಡ್ರಿ, ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡ್ರದನ್ನ ಎಲ್ಲವನ್ನು ಹಾಕಿದ್ದನ್ನು. ಈಗ ನಾನು ಉಪ್ಪು ಹಾಕ್ಕೊಂಡು ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಅದನ್ನೆಲ್ಲ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡು ಅವನ್ನ ಅಚ್ಚ ಖಾರದ ಪುಡಿ, ಉಪ್ಪು ಇವೆಲ್ಲ ಹಾಕ್ಕೊಂಡು ಹಿಂಗೆ ಉಂಡೆಗಳನ್ನು ಯಾಕೆ ಮಾಡಿ ಇಟ್ಕೋದಂದ್ರೆ, ಆಲೂ ಮಾಡೋ ಟೈಮ್ನಾಗ ಅವು ಆಲೂ ಬೇಗ ಮಾಡೋಕ್ಕೆ ಬರ್ತೈತೆ. ಅದನ್ನ ನೋಡಿರಿ, ಹಿಂಗೆಲ್ಲ ಮಾಡಿ ಇಟ್ಕೋಬೇಕದು, ಅವು ಬೇಗ ಆಗಿಬಿಡ್ತಾವೆ. ಅದಕ್ಕೆ ಇದೊಂದು ಟಿಪ್ಸ್ ನಿಮಗೆ ಹೇಳ್ಕೊಡಾಕತ್ತಾನೆ ನಾನು. ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಆಲೂ ಪರೋಟ ಬೇಗ ಆಗಿಬಿಡ್ತದೆ. ನೋಡಿ, ಹೀಗೆಲ್ಲ ಮಾಡಿಟ್ಕೊಂಡೆ ನಾನು. ಇದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಣ್ಣ. ಇದು ಹಚ್ಚು ಹಿಟ್ಟು, ಇದು ನಾದಿಟ್ಟೆ ನಾನು. ಗೋಧಿ ಹಿಟ್ಟು ಮೆತ್ತಗೆ ಬರಲಿ ಅಂಥೇಳಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕಿಟ್ಟಿದ್ನಿ. ಹೀಗೆಲ್ಲ ಬರ್ತೈತಿ. ಇದಕ್ಕೆ ಎಣ್ಣೆನೂ ಹಚ್ಚಿ ತೊಗೋಬೋದು, ಹಿಟ್ಟು ಹಚ್ಚಿ ತೊಗೋಬೋದು. ನಾನು ಹಿಟ್ಟು ಹಚ್ಕೊಳಕ್ತಾನೆ ಈಗ. ಈಗ ನೋಡಿರಿ, ಒಂದು ಉಳ್ಳಿ ತೊಗೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ಥರ ಹಿಟ್ಟು ಹಚ್ಕೊಂಡು ಅದನ್ನ ಆಲೂ ಉಂಡೆಗಳನ್ನು ಇದ್ರೊಳಗೆ ಸ್ಟಫ್ ಮಾಡ್ತೀನಿ. ಈಗ ನೋಡಿರಿ, ಇದನ್ನು ಆಲೂ ಹಿಟ್ಟು ಒಂದು ಸ್ವಲ್ಪ ಹಿಂಗೆ ಲಟ್ಟಿಸ್ಕೊಂಡು ಅದ್ರೊಳಗೆ ಆಲೂ ಉಂಡೆನಿಟ್ಟು ಸ್ಟಫ್ ಮಾಡಿಬಿಡ್ತೀನಿ. ಇದನ್ನು ಸ್ಟಫಿಂಗ ಭಾಳ ಮಹತ್ವದ್ದು. ಇದನ್ನ ಚಂದಂಗೆ ಅದ್ರೊಳಗೆ ಹಾಕಿ ಈ ಥರ ಹೂರ್ಣದ್ದು ಹೆಂಗೆ ಇದನ್ನು ಮಾಡ್ತಾರೆ, ಸ್ಟಫ್ ಮಾಡ್ತಾರೋ ಹಂಗೆ ಮಾಡ್ಬೇಕಾಗ್ತತಿ. ನೋಡಿರಿ, ಹಿಂಗೆ ಸ್ಟಫ್ ಮಾಡ್ಬೇಕದನ್ನ ಮಾಡಿ ಅದನ್ನ ಹಿಟ್ಟಿನಾಗ, ಒಣ ಹಿಟ್ಟಿನಾಗ ಎದ್ಕೋಬೇಕು. ಎದ್ಕೊಂಡು ಈ ಥರ ತಿಡ್ಕೋಬೇಕು, ಹಗುರ ತಿಡ್ಕೋಬೇಕು. ಅದು ಮತ್ತೆ ಒಡೆದು ಬಿಡಬಾರ್ದು. ಹಗುರ ಹಿಟ್ಟು ಹಚ್ಚಿ ಹಿಂಗೆ ತಿಡ್ಕೋಬೇಕು ಅದನ್ನ. ಈಗ ನೋಡಿರಿ, ಆಲೂ ಇರೋದ್ರಿಂತ ಸ್ವಲ್ಪ ತಿಡ್ಕೊಳ್ಳೋ ಮುಂದೆ ನೋಡಿ ತಿಡ್ಕೋಬೇಕು. ಆಲೂ ಇರೋದ್ರಿಂತ ಒಳಗೆ ನೋಡಿರಿ, ಈಗ ಹಿಂಗೆ ಬರ್ತಾವೆ ಪರೋಟ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ, ಚಂದ ಇರ್ತಾವೆ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆಲ್ಲ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡಿರಿ, ಮತ್ತೆ ನಾನು ಇನ್ನೊಂದು ಉಳ್ಳಿ ತೊಗೊಂಡು ಅದ್ರೊಳಗೆ ಸ್ಟಫ್ ಮಾಡಿ ಅದನ್ನು ಲಟ್ಟಿಸಿ ತೋರಿಸ್ತೀನಿ. ಇದನ್ನು ಈ ಥರ ಬೇಯಿಸಾಕತ್ತಾನೆ. ಬೇಯಿಸಿದ್ರೆ ಒಂಥರ ಚಿಕ್ಕಿ ಬೀಳ್ಬೇಕು ಅದ್ರ ಮೇಲೆ. ಅದ್ರ ಗೀ ಹಚ್ಚಿ ಎಲ್ಲ ಎಣ್ಣೆ ಹಚ್ಚಿ ಏನು ಬೇಕಾದ ಹಚ್ಚಿ ನೀವು ಬೇಯಿಸ್ಬೋದು ಅದನ್ನ. ಈಗ ನೋಡಿರಿ, ಆಲೂ ಮತ್ತೊಂದು ಲಟ್ಸಾಕತ್ತಾನೆ ನಾನು. ಈ ಲಟ್ಸೋ ಮುಂದೆನೂ ಸ್ವಲ್ಪ ಅದು ಆಲೂ ಇರೋದ್ರಿಂದ ಹಿಟ್ಟು ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೊರಿ. ಹೀಗೆಲ್ಲ ಪರೋಟಾನ ಚೆನ್ನಾಗಿ ತುಪ್ಪ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ರಿ. ಅದರಿಂದ ಅದು ಕ್ರಿಸ್ಪಿ ಬಂದ ಪರೋಟ ಚೆನ್ನಾಗಿ ಬರ್ತಾವೆ, ಟೇಸ್ಟ್ ಬರ್ತಾವೆ. ಈಗ ನೋಡಿರಿ, ಮತ್ತೊಂದು ನಾನು ಇದು ಸ್ಟಫಿಂಗ್ ಮಾಡೋದನ್ನು ನಿಮಗೆ ಹೇಳ್ಕೊಡಾಕ್ತೀನಿ. ಈ ಥರನ ಹಿಟ್ಟು ಕೈಯಾಗನ ಅಗಲ್ ಮಾಡ್ಕೊಂಡು ಸ್ಟಫ್ ಮಾಡ್ಬೋದು. ಹಿಂಗೆ ಹಗುರ ಸ್ಟಫ್ ಮಾಡಿರಿ. ಆಮೇಲೆ ಅದು ಹಿಟ್ಟನ್ನು ಈ ಥರ ಮುಚ್ಕೊಂಡು ಹಿಂಗೆ ಒತ್ತಿ ಮತ್ತು ಅದನ್ನ ಒಣ ಹಿಟ್ಟಿನಾಗ ಇದನ್ನು ಮಾಡ್ಕೋಬೇಕ್ರಿ. ಒಣ ಹಿಟ್ಟನ್ನ ಮಾಡ್ಕೊಂಡಿಂದ ಭಾಳ ಈಸಿ ಬರ್ತೈತಿ, ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಬೆಸ್ಟ್ ಆಗಿರ್ತಾವೆ ತಿನ್ನೋಕೆ.
ಈಗ ನೋಡಿರಿ ತುಪ್ಪನೂ ಹಚ್ಚಿ ಬೇಯಿಸ್ರಿ, ಎಣ್ಣೆ ಹಚ್ಚಿ ಬೇಯಿಸ್ರಿ, ಏನು ಬೇಕಾದ ಹಚ್ಚಿ ಬೇಯಿಸ್ಬೋದು ನೀವು. ನೋಡಿರಿ ಈಗ ಆಲೂ ಪರೋಟ ಎಷ್ಟು ಚಂದ ಉಬ್ಬಿ ಬರಾಕತ್ತಾವು ಮತ್ತು ಕ್ರಿಸ್ಪಿ ಆಗಾಕತ್ತಾವು. ಹಿಂಗೆ ಕೆಂಪು ಬರ್ಬೇಕು, ಅವೆಲ್ಲ ಚಿಕ್ಕಿ ಚಿಕ್ಕಿ ಬರೋದ್ರಿಂತ ಟೇಸ್ಟ್ ಬರ್ತೈತಿ, ಅಂದ್ರೆ ಪರೋಟ ಚೆನ್ನಾಗಿ ಆಗ್ಯಾವತ್ತೇಳಿ. ನೋಡಿ ಈಗೆಲ್ಲ ಪರೋಟ ಚಿಕ್ಕಿ ಬಿದ್ದಾವು ನೋಡ್ರಿ, ಅದೆಲ್ಲ ಹಿಂಗೆ ಬರ್ಬೇಕ್ರಿ ಆಲೂ ಪರೋಟ ಅಂದ್ರೆ. ಅದಕ್ಕೆಲ್ಲ ಗೀ ಹಾಕಿದ್ರಿಂತ ಹಿಂಗೆ ಚಂದ ಬರ್ತೈತಿ. ಈಗ ಇನ್ನೊಂದು ಇದನ್ನು ಹೆಂಗೆ ಸ್ಟಫ್ ಮಾಡೋದನ್ನು ನೀವು ಇದನ್ನ ಸ್ಟಫಿಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಇದನ್ನು ಮಾಡಿರಿ. ಅದು ಹೆಂಗೆ ಸ್ಟಫ್ ಮಾಡ್ಬೇಕತ್ತ, ಹಿಂಗೆ ಉಂಡೆಗಳನ್ನಿಟ್ಟು ಅದ್ರೊಳಗೆ ಸ್ಟಫ್ ಮಾಡಿ ಹಿಂಗೆ ಮುಚ್ಕೋಬೇಕಲ್ಲ ಹಿಟ್ಟನ್ನು. ನೋಡಿರಿ ಹಿಟ್ಟಿನಾಗ, ಒಣ ಹಿಟ್ಟಿನಾಗ ಎದ್ದೆ ಅದನ್ನ ತೀಡ್ಕೋಬೇಕು. ಈಗ ನೋಡಿರಿ ಹಗೋರು ತೀಡ್ಕೊರಿ. ಮತ್ತು ಮೀಡಿಯಮ್ ಇದನ್ನ ಗ್ಯಾಸ್ ಇಟ್ಟು ಅದನ್ನ ಸುಡಬೇಕಾಗ್ತೈತಿ. ಈ ಕಡೆ ಸುಡೋದ್ರಿಂತ ಈ ಕಡೆ ಮತ್ತೆ ಮಾಡುತ್ತಿರ್ತೀವಲ್ಲ, ಅದಕ್ಕೆ ನೋಡ್ಕೊಂಡು ಅದನ್ನ ಗ್ಯಾಸ್ ಸರಿಯಾಗಿ ಇಟ್ಕೊಂಡು ಮಾಡ್ಬೋದು. ಇಲ್ಲಿಲ್ಲಂದ್ರೆ ನೀವು ಬೇರೆ ಕಡೆ ಮಾಡ್ಕೊಂಡು ಅದನ್ನೆಲ್ಲನೂ ಒಂದು ಪ್ಲೇಟಲ್ಲೇ ಮಾಡ್ಕೊಂಡು ಬಂದು ಆಮೇಲೂ ನೀವು ಬಿಸಿ ಬಿಸಿಯಾಗೆ ಸುಟ್ಕೋಬೋದು. ಎರಡು ಥರ ಬರ್ತೈತೆ ಅದು. ಈಗ ನೋಡಿರಿ ಇದು ಆಲೂ ಪರೋಟ ಮಸ್ತ್ ರೆಡಿ ಆಗಾಕತ್ತೈತಿ. ಯಾವ ಥರ ಉಬ್ಬಿ ಬರಾಕತ್ತದ ನೋಡಿರಿ ಇದು. ಅದು ಒಳಗೆ ಸ್ಟಪ್ಪೂ ಇರ್ತೈತಿ, ಅದರಿಂದ ಉಬ್ಬಿನೂ ಬರ್ತದೆ. ಎಷ್ಟು ಚಂದ ಬರಾಕತ್ತೈತಿ ನೋಡ್ರಿ ಅದು. ಹಿಂಗೆ ಕ್ರಿಸ್ಪಿಯಾಗಿನೂ ಇರ್ತೈತೆ, ಅದು ಟೇಸ್ಟಿಯಾಗಿನೂ ಇರ್ತೈತಿ. ನೋಡಿರಿ ಹಿಂಗೆ ಬರಾಕತ್ತೈತಿ. ಅದನ್ನ ತುಪ್ಪ ಹಚ್ಕೊಂಡು, ಚಟ್ನಿ ಹಚ್ಕೊಂಡು, ಒಣ ಚಟ್ನಿ ಹಚ್ಕೊಂಡು ತಿಂದರೂ ಬರ್ತೈತಿ. ಈ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿಂದರೂ ಬರ್ತೈತಿ. ಏನೇನು ನಿಮಗೆ ಯಾವುದಾದ್ರು ಟೇಸ್ಟ್ ಬೇಕಾದ ಹಚ್ಕೊಂಡು ತಿನ್ನಕ್ಕೆ ಬರ್ತೈತೆ. ಅದು ಬೆಸ್ಟಾಗಿರ್ತಾವ್ರಿ ಆಲೂ ಪರೋಟ. ನೀವು ಮಾಡಿ ನೋಡಿರಿ. ನಮಗೆ ಕಮೆಂಟ್ ಮಾಡಿರಿ. ಹಿಂಗೆ ಬ್ರೌನ್ ಚಿಕ್ಕಿ ಬರ್ಬೇಕು ಅದಕ್ಕೆ. ಇದೆಲ್ಲ ನಿಮಗೆ ಟಿಪ್ಸ್ ಇದ್ದಂಗೆ, ಯಾಕಂದ್ರೆ ಅವು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿರೋದ್ರಿಂತ ಪರೋಟ ಬೇಗ ಆಗ್ತತಿ. ಮತ್ತು ಹಿಂಗೆಲ್ಲ ಚಿಕ್ಕೆ ಬರೋದ್ರಿಂತ ಅದು ಟೇಸ್ಟ್ ಬರ್ತತಿ. ಬ್ರೌನ್ ಕಲರ್ ಚಿಕ್ಕೆಗಳು ಬರ್ತಾರಲ್ಲ, ಹಿಂಗೆ ಬರ್ಬೇಕವು. ನೀವು ಗೀ ಹಾಕಿ ಹಿಂಗೆ ಬೇಯಿಸೋದ್ರಿಂತ ಬ್ರೌನ್ ಕಲರ್ ಚಿಕ್ಕೆ ಬರ್ತಾವೆ ನೋಡಿರಿ. ಈಗೆಲ್ಲ ಎಷ್ಟು ಚಂದ ಬಂದಾವತ್ತು. ಇವು ಕ್ರಿಸ್ಪಿಯಾಗಿ ಭಾಳ ಟೇಸ್ಟಿಯಾಗಿರುವಂಥ ಆಲೂ ಪರೋಟ ಪೂರ್ತಿಯಾಗಿ ರೆಡಿಯಾಗಿ ಹಾಕ್ತಾವೆ ಈಗ. ನೋಡಿರಿ ಹಿಂಗೆಲ್ಲ ಅದನ್ನ ಎಲ್ಲ ಕಡೆ ನಾನು ಕಾಸ್ಟ್ ಐರನ್ ಇದು ತವಾದಿಂದ ಮಾಡಾಕತ್ತಾನೆ. ಇದ್ರೊಳಗಂತೂ ಟೇಸ್ಟ್ ಅಷ್ಟು ಟೇಸ್ಟ್ ಬರ್ತಾವ್ರಿ. ಬೇರೆ ತವಾಕ್ಕಿಂತನೂ ಇದಕ್ಕೊಂದು ವ್ಯಾಲ್ಯೂ ಇರ್ತೈತಿ ಕಾಸ್ಟ್ ಐರನ್ನದು. ಅದಕ್ಕೆ ಇದೆಲ್ಲ ಬ್ರೌನ್ ಕಲರ್ ಚಿಕ್ಕೆಗಳು ಬಂದಾವೆ ನೋಡ್ರಿ. ಹಂಚು ಚಲೋ ಕಾಯ್ದು ಬಿಡ್ತಾವಲ್ಲ ಇಂಥವು ಕಾಸ್ಟ್ ಐರನ್ ಇದ್ರೆ. ಒಂದು ಸಲ ಕಾಯ್ತಂದ್ರೆ ಎಲ್ಲನೂ ಹಿಂಗೆ ಈ ಥರ ಚಂದ ಬರಕ್ಕೆ ಹತ್ಬಿಡ್ತಾವೆ. ನೀವು ಆಯಿಲನ್ನು ಹಾಕ್ಬೋದು, ಇದಕ್ಕೇನ ತುಪ್ಪ ಹಾಕ್ಬೋದು. ಈ ಕಾಸ್ಟ್ ಐರನ್ ಇರೋದ್ರಿಂತ ಅದು ಒಂಥರ ಅದ್ರ ಟೇಸ್ಟೇ ಬೇರೆ. ಕ್ರಿಸ್ಪಿನೂ ಹಂಗೆ ಇರ್ತಾವೆ, ಟೇಸ್ಟೂ ಹಂಗೆ ಇರ್ತಾವೆ. ಅದಕ್ಕೆ ನೀವು ಹಂಚಿನಾಗ ಅವಲಕ್ಕಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತಿಂತಿರ್ತಾರೆ, ನೀವು ನೋಡಿರೇನಿಲ್ಲ. ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆಗಳು ಒಪ್ಪತ್ತಿದ್ದಾಗದು ಒಗ್ಗರಣೆ ಹಾಕ್ಕೊಂಡು ಒಂದೇ ಪ್ಲೇಟ್ ಮಾಡ್ಕೋಬೇಕಂತಂದ್ರೆ ಅದ ರೊಟ್ಟಿ ಮಾಡಿದ ಹಂಚಿನಾಗ ನಾವು ಒಗ್ಗರಣೆ ಹಾಕ್ಕೊಂಡು ತಿಂತಿರ್ತಾರೆ. ಅಂದ್ರೆ ಕಾಸ್ಟ್ ಐರನ್ ಅಂದ್ರೆ ಅದು ಬೆಸ್ಟ್ ಇರ್ತೈತೆ, ಅದ್ರ ಟೇಸ್ಟೇ ಬೇರೆ ಇರ್ತೈತೆ. ಅದಕ್ಕೆ ನಾನು ಇದೆಲ್ಲ ಕಾಸ್ಟ್ ಐರನ್ದಾಗ ಹಿಂಗೆ ಚಿಕ್ಕಿ ಚಿಕ್ಕಿ ಬರಿಸಿ ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಪರೋಟ ಮಾಡಿ ತೋರಿಸೇನಿ. ನೀವು ಮಾಡಿ ನೋಡಿ ನಮಗೆಲ್ಲ ಕಮೆಂಟ್ ಹಾಕಿರಿ, ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ. ಈಗ ಬೆಸ್ಟ್ ಆಗಿರುವಂಥ ಆಲೂ ಪರೋಟ ರೆಡಿ ಆಗ್ಯಾವು. ಇದಕ್ಕೆ ಒಂದು ಚಟ್ನಿ ಮಾಡೇನಿ ನಾನು, ಕೊಬ್ಬರಿ ಚಟ್ನಿಯನ್ನು. ಅದನ್ನು ನಿಮ್ಗೆ ಇದ್ರಾಗ ಹಾಕೀನಿ, ನೋಡ್ಬೋದು ಕೊಬ್ಬರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ. ಈಗ ನೋಡಿರಿ ಈಗ ಎಷ್ಟು ಮೆತ್ತಗಾಗ್ಯಾವು, ಎಷ್ಟು ಟೇಸ್ಟ್ ಆಗ್ಯಾವು. ಒಳಗೆ ಸ್ಟಫಿಂಗ್ ನೋಡಿರಿ, ಸ್ಟಫ್ ಮಾಡಿದ್ದನ್ನು ನೋಡಿರಿ ಇಲ್ಲಿ ಎಷ್ಟು ಚಂದ ಬಂದಿರ್ತೈತೆ. ಅದು ಚಟ್ನಿ ಜೊತೆ ಹಚ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಟೇಸ್ಟ್ ಬರ್ತಾವೆ. ನೀವು ಮಾಡಿ ನೋಡಿರಿ. ಈಗ ಡಬ್ಬಿಗೆ ಹಾಕಕ್ಕೂ ಭಾಳ ಅನುಕೂಲ ಆಗ್ತಾವ್ರಿ ಇವು ಮಕ್ಕಳಿಗೆ.